Hello everyone, welcome back to my YouTube channel. So in the last class we have discussed about life process. In this class we will discuss about the first chapter chemical reactions and equations. So ತುಂಬಾ ಜನ ಕೇಳ್ತಾ ಇದ್ರು ಮೇಡಮ್ ಸ್ವಲ್ಪ ಕನ್ನಡ ಯೂಸ್ ಮಾಡಿ ಪಾಠ ಮಾಡುವಾಗ. ಸೊ ಕನ್ನಡ ಮೀಡಿಯಂ ಮಕ್ಕಳಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ನೆಕ್ಸ್ಟ್ ಎಲ್ಲಾ ಕ್ಲಾಸಸ್ ಅಲ್ಲೂ ಕೂಡ ಕನ್ನಡದಲ್ಲಿ ಮಾತಾಡ್ತೀನಿ. ಡೆಫಿನೇಷನ್ಸ್ ಎಲ್ಲ ನಾನು ಇಂಗ್ಲಿಷ್ ಅಲ್ಲೇ ಹೇಳ್ತೀನಿ. ಸೊ ಏನ್ ಕಾನ್ಸೆಪ್ಟ್ ಇದೆ ಅದನ್ನ ಫುಲ್ ಇಂಗ್ಲಿಷ್ ಅಲ್ಲಿ ಕವರ್ ಮಾಡ್ತೀನಿ, ಕನ್ವರ್ಸೇಷನ್ ಎಲ್ಲ ಕನ್ನಡದಲ್ಲಿ ಮಾಡ್ತೀನಿ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್. ಸೊ ವಾಟ್ ಯು ಮೀನ್ ಬೈ ಕೆಮಿಕಲ್ ರಿಯಾಕ್ಷನ್? ಕೆಮಿಕಲ್ ರಿಯಾಕ್ಷನ್ ಅಂತ ಅಂದ್ರೆ ಏನು? ಡೇ ಟು ಡೇ ಲೈಫ್ ಎಕ್ಸಾಂಪಲ್ಸ್ ನೋಡಿದೀವಿ. ಹಾಲು ಕರ್ಡ್ ಆಗೋದು ಕೂಡ ಒಂದು ಕೆಮಿಕಲ್ ಚೇಂಜ್. ಸೊ ಯಾವಾಗಾದ್ರೂ ಒಂದು ಕೆಮಿಕಲ್ ಚೇಂಜ್ ಆಗ್ತಿದೆ ಅಂತ ಅಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಕೂಡ ಆಗಿರುತ್ತೆ. ಸೊ ಈ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕು ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ ಏನ್ ಕೆಮಿಕಲ್ ಚೇಂಜ್ ಆಗಿದೆ ಅದರಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದು ನೋಡ್ಕೊ. ಒಂದು ಕೆಮಿಕಲ್ ಚೇಂಜ್ ಆಗ್ತಿದೆ ಅಥವಾ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂದ್ರೆ ಅದರಲ್ಲಿ 4 ಪಾಯಿಂಟ್ಸ್ ಅಂತೂ ಚೇಂಜ್ ಆಗುತ್ತೆ. ಒಂದು ಚೇಂಜ್ ಇನ್ ಸ್ಟೇಟ್. 4 ಆಗ್ಲೇಬೇಕು ಅಂತ ಏನಿಲ್ಲ. ಸೊ ಈ 4ರಲ್ಲಿ ಯಾವ್ದಾದ್ರು ಒಂದು ಖಂಡಿತ ಆಗಿರುತ್ತೆ. ಕಲರ್, evolution of gases, change in temperature. ಸೊ ಇದು ತುಂಬಾ ಇಂಪಾರ್ಟೆಂಟ್. 1 ಮಾರ್ಕಿಗೆ ಕೆಲವೊಂದ್ಸಲ ಕೇಳ್ತಾರೆ. ಸೊ ವಾಟ್ ಆರ್ ದ ಕಂಡೀಷನ್ಸ್ ಇಫ್ ದ ಕೆಮಿಕಲ್ ಚೇಂಜಸ್ ಹ್ಯಾಸ್ ಟೇಕನ್ ಪ್ಲೇಸ್? ಸೊ ಯಾವ ಕ್ರೈಟೇರಿಯಾ ಬರುತ್ತೆ ಅಂದ್ರೆ 4 ಬರುತ್ತೆ. ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್, ಚೇಂಜ್ ಇನ್ ಟೆಂಪರೇಚರ್. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತಂದ್ರೆ ಈ 4ರಲ್ಲಿ ಒಂದಂತೂ ಆಗಿರುತ್ತೆ, ಅಥವಾ ಎಷ್ಟು ಬೇಕಾದ್ರೂ ಆಗಿರ್ಬೋದು, ಎಲ್ಲಾನು ಆಗಿರ್ಬೋದು. How we can identify whether the chemical reaction has taken place? ಸೊ ಇವನ್ನ ನೀವು ಬರೆದ್ರೆ 1 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಕೆಮಿಕಲ್ ಚೇಂಜ್ ಆಗ್ತಿದೆ ಅಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂದ್ರೆ ಆ ಕೆಮಿಕಲ್ ರಿಯಾಕ್ಷನ್ ನಾವು, ಸೊ ಈಗ ಒಂದು ಕೆಮಿಕಲ್ ರಿಯಾಕ್ಷನ್ ಎಕ್ಸಾಂಪಲ್ ತಗೋಣ. ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಸ್ ಇನ್ ಹೇರ್. ಸೊ ಮೆಗ್ನೀಷಿಯಂ ರಿಬ್ಬನ್ ಹೇರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಸೊ ಇದನ್ನ ನಾನು 3 ತರ ಬರಿತೀನಿ. ಒಂದು ಸ್ಟೇಟ್ಮೆಂಟ್ ಫಾರ್ಮ್, ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಸ್ ಇನ್ ಹೇರ್, ಇದು ಸ್ಟೇಟ್ಮೆಂಟ್ ಫಾರ್ಮ್. ಇದನ್ನ ನಾನು ನೆಕ್ಸ್ಟ್ ರಿಯಾಕ್ಷನ್ಗೆ ಕನ್ವರ್ಟ್ ಮಾಡ್ತೀನಿ. ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಸ್ ಇನ್ ಹೇರ್ ಟು ಗಿವ್ ರೈಸ್ ಟು ಮೆಗ್ನೀಷಿಯಂ magnesium ribbon burns in oxygen to give rise to magnesium oxide. ಸೊ ಈಗ ನಾನು ಇದನ್ನ ಒಂದು ಈಕ್ವೇಶನ್, ವರ್ಡ್ ಈಕ್ವೇಶನ್ ಗೆ ಕನ್ವರ್ಟ್ ಮಾಡಿದೀನಿ. ಈಗ ಇದನ್ನ ನಾನು ಸ್ಕೆಲಿಟಲ್ ಫಾರ್ಮ್ ಗೆ ಬರಿಬೇಕು, ಅಥವಾ ನಾವು ಸಿಂಬಲ್ಸ್ ನ ಯೂಸ್ ಮಾಡ್ಕೊಂಡು ಬರೆಯುವಂತದ್ನ ಸ್ಕೆಲಿಟಲ್ ಫಾರ್ಮ್ ಅಂತ ಕರಿತೀವಿ. ಈ ಚಾಪ್ಟರ್ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ನೀವು ಪಿರಿಯಾಡಿಕ್ ಟೇಬಲ್ ಅಲ್ಲಿ 30 ಎಲಿಮೆಂಟ್ಸ್ ನ ಚೆನ್ನಾಗಿ ಕಲ್ತಿರ್ಬೇಕು. ಎಲಿಮೆಂಟ್ಸ್ ನೇಮ್ಸ್, ಸಿಂಬಲ್ಸ್, ಅದ್ರ ಅಟಾಮಿಕ್ ನಂಬರ್, ವೇರಿಯನ್ಸ್ ಎಲೆಕ್ಟ್ರಾನ್, ಈ ಫುಲ್ ಕಾನ್ಸೆಪ್ಟ್ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀರಾ. ಸೊ ಇದನ್ನ ನೀವು ಚೆನ್ನಾಗಿ ಕಲ್ತ್ರೆ ಮಾತ್ರ ಬ್ಯಾಲೆನ್ಸಿಂಗ್ ನಿಮ್ಗೆ ತುಂಬಾ ಈಸಿ ಆಗೋದು. ಕೆಲವೊಂದ್ಸಲ ವೇಲೆನ್ಸಿ ಗೊತ್ತಿಲ್ಲ ಅಂತ ಅಂದ್ರೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಮೆಗ್ನೀಷಿಯಂ ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ? Mg ಪ್ಲಸ್ ಆಕ್ಸಿಜನ್ ಗಿವ್ ರೈಸ್ ಟು MgO. ಸೊ ಈಗ ಇದು ಬ್ಯಾಲೆನ್ಸ್ ಆಗಿದೆಯಾ ಅಂತ ನೋಡ್ಬೇಕು. ಸೊ ನಾವೇನ್ ಮಾಡ್ಬೇಕು, ಈ ಬ್ಯಾಲೆನ್ಸಿಂಗ್ ಮಾಡಕ್ಕೆ ಒಂದು ಟ್ಯಾಬ್ಲರ್ ಕಲಮ್ ನ ಹಾಕೋತೀನಿ. ಒಂದು ರಿಯಾಕ್ಷನ್ ನಾನು ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ಈ ಟ್ಯಾಬ್ಲರ್ ಕಲಮ್ ನ ಬರ್ಕೋತೀನಿ. ಸೊ ಇದರಲ್ಲಿ ಫಸ್ಟ್ ಕಾಲಮ್ ಎಲಿಮೆಂಟ್ಸ್, ಒಂದು ಈಕ್ವೇಶನ್ ಅಲ್ಲಿ ಯಾವ್ದಾವ್ದು ಎಲಿಮೆಂಟ್ಸ್ ಇದೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ LHS, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ RHS. ಸೊ ನಿಮಗೆ ಗೊತ್ತಿರ್ಬೇಕು, ಆರೋ ಮಾರ್ಕ್ ಇಂದ ಹಿಂದೆ ಇರೋವೆಲ್ಲ ರಿಯಾಕ್ಟೆಂಟ್ಸ್, ಅವು LHS ಅಲ್ಲಿ ಇದಾವೆ, ಅವನ್ನ ರಿಯಾಕ್ಟೆಂಟ್ಸ್ ಅಂತ ಅಂತೀವಿ. ಆರೋ ಮಾರ್ಕ್ ಇಂದ ಮುಂದೆ ಇರೋವೆಲ್ಲ ಪ್ರಾಡಕ್ಟ್ಸ್, ಅವು RHS ಅಲ್ಲಿ ಇರ್ತವೆ. ಸೊ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೂ ಮುಂಚೆ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ದೀರಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ. ಸೊ ವಾಟ್ ಡಸ್ ಇಟ್ ಡಿಫೈನ್? ಸೊ ಮಾಸ್ ಇಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ಹೆಂಗೆ ನಾವು ಎನರ್ಜಿಗೆ ಹೇಳ್ತೀವಿ, ಎನರ್ಜಿ ಇಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಸ್ಟೇಟ್ ಟು
ಅನ್ನದ ಸ್ಟೇಟ್. LHS ಅಲ್ಲಿ ಎಷ್ಟು ಮಾಸ್ ಇರುತ್ತೋ RHS ಅಲ್ಲಿ ಕೂಡ ಅಷ್ಟೇ ಮಾಸ್ ಇರಬೇಕು. ಮಾಸ್ ಆಫ್ ದ ರಿಯಾಕ್ಟೆಂಟ್ ಶುಡ್ ಈಕ್ವಲ್ ಟು ದ ಮಾಸ್ ಆಫ್ ದ ಪ್ರಾಡಕ್ಟ್. ಸೊ ಫಸ್ಟ್ ನಾನು ಏನೇನ್ ಎಲಿಮೆಂಟ್ಸ್ ಇದೆ ಅಂತ ಬರ್ಕೋತೀನಿ. ಮೆಗ್ನೀಷಿಯಂ, ಆಕ್ಸಿಜನ್ ಇದೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ LHS ಅಲ್ಲಿ ಎಷ್ಟೆಷ್ಟಿದೆ? ಸೊ ಮೆಗ್ನೀಷಿಯಂ ಒಂದಿದೆ, ಆಕ್ಸಿಜನ್ ಎರಡಿದೆ. ಸೊ ನಾನು RHS ಬಂದ್ರೆ ಇಲ್ಲಿ ಮೆಗ್ನೀಷಿಯಂ ಎಷ್ಟಿದೆ? ಒಂದಿದೆ, ಆಕ್ಸಿಜನ್ ಒಂದಿದೆ. ಸೊ ಈಗ ಇದು ಬ್ಯಾಲೆನ್ಸ್ ಆಗಿಲ್ಲ. ಆಕ್ಸಿಜನ್ ಈ ಕಡೆ ಎರಡಿದೆ, ಈ ಕಡೆ ಒಂದಿದೆ. ಸೊ ಇದನ್ ಬ್ಯಾಲೆನ್ಸ್. ಈಗ ನಿಮಗೆ ಡೌಟ್ ಬರ್ಬೋದು, ಮ್ಯಾಮ್ ಆಕ್ಸಿಜನ್ ಒಂದೇ ತಗೊಳ್ಳಿ, ಎರಡು ಯಾಕೆ ತಗೊಂಡಿದ್ದೀರಾ ಅಂತ. ನಿಮಗೆ ಇದು ಗೊತ್ತಿರ್ಲಿ, ಕೆಲವೊಂದು ಆಟಮ್ಸ್ ನೇಚರ್ ಡೈ ಅಟಮಿಕ್ ಮಾಲಿಕ್ಯೂಲ್ ಆಗಿ ಎಕ್ಸಿಸ್ಟ್ ಆಗ್ತವೆ. ಯಾವ್ಯಾವು ಅಂದ್ರೆ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್. ಸೊ ಈ ಎಲ್ಲಾ ಎಲಿಮೆಂಟ್ಸ್ ಏನಿದೆ ಇವೆಲ್ಲ ನಮ್ಮ ನೇಚರ್ ಅಲ್ಲಿ ಡೈ ಅಟಮಿಕ್ ಮಾಲಿಕ್ಯೂಲ್ ಆಗಿ ಎಕ್ಸಿಸ್ಟ್ ಆಗ್ತವೆ. ಅಂದ್ರೆ ಎರಡೆರಡಾಗಿರ್ತವೆ, ಅವನ್ನ ಡೈ ಅಟಮಿಕ್ ಮಾಲಿಕ್ಯೂಲ್ ಅಂತೀವಿ. ನಾನು ಅದನ್ನ ಈಸಿಯಾಗಿ ಒಂದನ್ನ ಬ್ರೇಕ್ ಡೌನ್ ಮಾಡಕ್ಕಾಗಲ್ಲ, ಒಂದಂತ ನಾನು ತಗೊಳಕ್ಕಾಗಲ್ಲ. ಸೊ ಈಗ ನಾನು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅಂದ್ರೆ ನಾನು ಇಲ್ಲಿ ಮೆಗ್ನೀಷಿಯಂ ನ ಜಾಸ್ತಿ ಮಾಡ್ಬೇಕು, ಇಲ್ಲ ಆಕ್ಸಿಜನ್ ನ ಕಡಿಮೆ ಮಾಡ್ಬೇಕು. ಕೊಟ್ಟಿರೋಂತ ಈಕ್ವೇಶನ್ಗೆ ಫಸ್ಟ್ ಬಾಕ್ಸ್ ಹಾಕ್ಬೇಕು. ಯಾಕೆ ಅಂತ ಅಂದ್ರೆ ನಾವು ಒಳಗಡೆ ಏನು ಚೇಂಜ್ ಮಾಡಂಗಿಲ್ಲ. ಅವ್ರು ಕೊಟ್ಟಿರೋಂತ ಕಾಂಪೋಸಿಷನ್ ನ ನಾವು ಚೇಂಜ್ ಮಾಡಕ್ ಆಗಲ್ಲ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಈಗ ನಾನು ಮೆಗ್ನೀಷಿಯಂ ನ 2 ಮಾಡಿದ್ರೆ ಆಟೋಮೆಟಿಕಲಿ ಈ ಕಡೆನೂ ಕೂಡ 2 ಜಾಸ್ತಿ ಮಾಡ್ತೀನಿ. ಸೊ ಈಗ ಮೆಗ್ನೀಷಿಯಂ ಎಷ್ಟಾಯ್ತು? 2 ಆಯ್ತು, ಈ ಕಡೆನು 2 ಆಯ್ತು. ಸೊ ಆಕ್ಸಿಜನ್ ಇಲ್ಲಿ 2 ಇದೆ. ಸೊ ಈ 2 ಈ ಮೆಗ್ನೀಷಿಯಂಗೂ ಆಕ್ಸಿಜನ್ಗೂ ಎರಡಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ನೀವು ಬ್ಯಾಲೆನ್ಸಿಂಗ್ ಮಾಡುವಾಗ ಇದನ್ನೇ ಮೇಜರ್ ಆಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಇಟ್ ಈಸ್ ನಥಿಂಗ್ ಬಟ್ A into B into C. A is multiplication for both B and C. ಸೊ ಇದು ನಾನು ಬರೀ ಮೆಗ್ನೀಷಿಯಂಗೆ ಹಾಕಿಲ್ಲ, ಬ್ರಾಕೆಟ್ ಬಾಕ್ಸ್ ಇಂದ ಆಚೆ ಹಾಕಿರೋದ್ರಿಂದ ಅದು ಆಕ್ಸಿಜನ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಈಗ ಆಕ್ಸಿಜನ್ 2 ಆಯ್ತು, ಈಗ ಬ್ಯಾಲೆನ್ಸ್ ಆಯ್ತು. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಸೊ ಎಕ್ಸರ್ಸೈಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅದನ್ನ ತಗೋತೀನಿ. ಈ ಫುಲ್ ಎಕ್ಸರ್ಸೈಸ್ ಮತ್ತೆ ಇಂಟೆಕ್ಸ್ಟ್ ಪ್ರಾಬ್ಲಮ್ಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ನೆಕ್ಸ್ಟ್, ಬೇರಿಯಂ ಕ್ಲೋರೈಡ್ reacts with sulfuric acid, give rise to barium sulfate plus HCl. ಸೊ ಈಗ ಇದನ್ನ ಬ್ಯಾಲೆನ್ಸ್ ಮಾಡೋಣ. ಸೊ ನೀವು ನೋಡ್ಬೋದು, ಫಸ್ಟ್ ನಾವು LHS ಅಥವಾ ರಿಯಾಕ್ಟೆಂಟ್ಸ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಇದೆ ಅದನ್ನ ಬರ್ಕೋತೀವಿ. ಸೊ ಒಂದು ಬೇರಿಯಂ ಇದೆ, ಕ್ಲೋರಿನ್ ಇದೆ, ಹೈಡ್ರೋಜನ್ ಇದೆ, ಸಲ್ಫರ್ ಇದೆ, ಆಕ್ಸಿಜನ್ ಇದೆ. ಇದನ್ನ ಫುಲ್ ಸಲ್ಫೇಟ್ ಗ್ರೂಪ್ ಅಲ್ಲಿ ತಗೋತೀವಿ. ನಿಮ್ಗೆ ಇನ್ನೊಂದು ಡೌಟ್, ಮೇಡಮ್ ಇಲ್ಲಿ ಕಾಲ್ ಹತ್ರ ಹಾಕಿದ್ರೆ ಅದು ಯಾವ್ದಕ್ಕೆ ಅಪ್ಲಿಕೇಬಲ್? ಈ 2 SO4 ಗೂ ಆಗುತ್ತಾ? ಇಲ್ಲ, ಅದು ಪರ್ಟಿಕ್ಯುಲರ್ ಆಟಮಿಗ್ ಮಾತ್ರ ಅಪ್ಲಿಕೇಬಲ್. ಹೈಡ್ರೋಜನ್ ಬಾಟಮ್ ಅಲ್ಲಿ ಇದ್ರೆ ಅದು ಹೈಡ್ರೋಜನ್ ಮಾತ್ರ ಅಪ್ಲಿಕೇಬಲ್. ಅದೇ ತರ ಇಲ್ಲಿ SO4 ಅಲ್ಲಿ ಈ 4 ಬರೀ ಆಕ್ಸಿಜನ್ ಮಾತ್ರ ಅಪ್ಲಿಕೇಬಲ್, ಎಸ್ಸಿಗಲ್ಲ. ಕನ್ಫ್ಯೂಸ್ ಆಗ್ಬೇಡಿ. ಬ್ಯಾಲೆನ್ಸ್ ಮಾಡುವಾಗ ನೀವು ಇದೇ ಮಿಸ್ಟೇಕ್ಸ್ ಮಾಡಿ ಬ್ಯಾಲೆನ್ಸಿಂಗ್ ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋದು. ಕೆಲವೊಂದ್ಸಲ 3 ಮಾರ್ಕ್ಸಿಗೆ ಬ್ಯಾಲೆನ್ಸಿಂಗ್ ಕೇಳ್ತದೆ, ಪೂರ್ತಿ 3 ಮಾರ್ಕ್ಸಿಗೆ ಕೂಡ ಬ್ಯಾಲೆನ್ಸಿಂಗ್ ಕೇಳ್ಬೋದು. ಸೊ ಈಗ ನಾವೇನ್ ಮಾಡ್ಬೇಕು, ನಂಬರ್ ಆಫ್ ಎಲಿಮೆಂಟ್ಸ್ ನ ಬರ್ಕೋಬೇಕು. ಅದಕ್ಕೂ ಮುಂಚೆ ಫಸ್ಟ್ ಬಾಕ್ಸ್ ನ ಹಾಕೋಬೇಕು. ಕೊಟ್ಟಿರೋದನ್ನ ನಾವು ಕಾಂಪೋಸಿಷನ್ ನ ಚೇಂಜ್ ಮಾಡಂಗಿಲ್ಲ. ಸೊ ಇಲ್ಲಿ ಬೇರಿಯಂ ಕ್ಲೋರೈಡ್, ಬೇರಿಯಂ ಮತ್ತೆ ಕ್ಲೋರಿನ್ ಇಲ್ಲಿ 2 CL ಇದೆ. ಯಾಕೆ ಅಂತಂದ್ರೆ ಬೇರಿಯಂದು ವೇಲೆನ್ಸಿ 2. ಸೊ ಇದು ನೀವು ಲಾಸ್ಟ್ ಇಯರ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು. ಸೊ ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳಿ. ಬೇರಿಯಂ ಎಷ್ಟಿದೆ? ಈ ಕಡೆ 1 ಇದೆ, ಆ ಕಡೆನು 1 ಇದೆ. ಕ್ಲೋರಿನ್ ಈ ಕಡೆ 2 ಇದೆ, ಆ ಕಡೆ 1 ಇದೆ. ಸೊ ಹೈಡ್ರೋಜನ್ ಇಲ್ಲಿ 2 ಇದೆ, ಆ ಕಡೆ 1 ಇದೆ. ಸಲ್ಫರ್ 1 ಇದೆ, ಆ ಕಡೆನು 1 ಇದೆ. ಆಕ್ಸಿಜನ್ 4 ಇದೆ, ಈ ಕಡೆನು 4 ಇದೆ. ಸೊ ನಮ್ಗೆ ಇಲ್ಲಿ ಮೇಜರ್ ಡಿಫ್ರೆನ್ಸ್ ಗೊತ್ತಿರೋದು ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಅಲ್ಲಿ. ಸೊ ಇದು ಕಂಪ್ಲೀಟ್ ಮಾಲಿಕ್ಯೂಲ್ ಇಲ್ಲಿ ಇದೆ. ಸೊ ಈಗ ನಾನು ಎಲ್ಲಿ ಜಾಸ್ತಿ ಮಾಡಿದ್ರೆ ಅದು ಸರಿ ಹೋಗುತ್ತೆ? ಆಬ್ವಿಯಸ್ಲಿ ರಿಯಾಕ್ಟೆಂಟ್ ಸೈಡ್ ಜಾಸ್ತಿ ಇದೆ, ಅದನ್ನ ನಾನು ಕಡಿಮೆ ಮಾಡಕ್ಕಾಗಲ್ಲ. ನಿಮ್ಗೆಲ್ಲ ಗೊತ್ತು, ಬಾಕ್ಸ್ ಒಳಗಡೆ ಇರೋದನ್ನ ನಾವು ರಿಡ್ಯೂಸ್ ಮಾಡಕ್ ಆಗಲ್ಲ. ಸೊ ಆ ಕಡೆನೆ ನಾವು ಚೇಂಜ್ ಮಾಡ್ಬೇಕು. ಇಲ್ಲಿ ನಾನು 2 ಹಾಕಿದ್ರೆ ಸೊ ಆಬ್ವಿಯಸ್ಲಿ ಇದು ಈ 2 ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಎರಡಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಇದು ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ. ಬಾಟಮ್ ಅಲ್ಲಿ ಹಾಕೋದು ಅದು ಆ ಪರ್ಟಿಕ್ಯುಲರ್ ಎಲಿಮೆಂಟಿಗೆ ಮಾತ್ರ ಆಗುತ್ತೆ. ಕೆಲವೊಂದ್ಸಲ ನೀವು ತುಂಬಾ ಕನ್ಫ್ಯೂಷನ್ ಮಾಡ್ಕೋತೀರಾ. ನಮ್ ಸ್ಟೂಡೆಂಟ್ಸ್ ಇದೇ ಕೆಲಸ ಮಾಡೋದು. ಮೇಡಮ್ ಇಲ್ಲಿ ಇದೆಯಲ್ಲ ಈ 4 ಎಸ್ಗೂ ಆಗುತ್ತಾ? ಈ 2
ಎಸ್ಗಾಗುತ್ತಾ, ಈ ತರ ಡೌಟ್ ಎಲ್ಲ ನಿಮಗೆ ಬರಬಾರ್ದು. ಅದು ಪರ್ಟಿಕ್ಯುಲರ್ ಎಲಿಮೆಂಟಿಗೆ ಮಾತ್ರ ಇರುತ್ತೆ, ಆಯ್ತಾ. ಸೊ ಇದು ಬ್ಯಾಲೆನ್ಸಿಂಗ್. ಸೊ ನಿಮ್ಗೆ ಇನ್ನು ಯಾವ್ದಾದ್ರು ಈಕ್ವೇಶನ್ಸ್ ಬ್ಯಾಲೆನ್ಸಿಂಗ್ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ಬ್ಯಾಲೆನ್ಸ್ ಮಾಡಿ ನಿಮಗೆ ಕಳಿಸ್ತೀನಿ. ಅಥವಾ ಈ ಚಾಪ್ಟರ್ ಎಲ್ಲ ಮುಗಿದ್ಮೇಲೆ ಇನ್ ಟೆಕ್ಸ್ಟ್ ಕ್ವಶನ್ಸ್ ಮತ್ತೆ ಏನು ಎಕ್ಸರ್ಸೈಸ್ ಕ್ವಶನ್ಸ್ ಇದೆ ಅದನ್ನ ಫುಲ್ ಸಾಲ್ವ್ ಮಾಡಿ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊ ನೆಕ್ಸ್ಟ್ ಟಾಪಿಕ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಸೊ ಇದರಲ್ಲಿ 5 ಟೈಪ್ಸ್ ಬರ್ತವೆ: ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ರಿಯಾಕ್ಷನ್ ಅಂತಂದ್ರೆ ಬ್ರೇಕಿಂಗ್ ಆರ್ ಮೇಕಿಂಗ್ ಆಫ್ ಬಾಂಡ್ಸ್ ಟು ಗಿವ್ ಎ ನ್ಯೂ ಪ್ರಾಡಕ್ಟ್ ಈಸ್ ಕಾಲ್ಡ್ ಎಸ್ ಎ ಕೆಮಿಕಲ್ ರಿಯಾಕ್ಷನ್. ಇದು ಯಾವ್ಯಾವ ತರ ರಿಯಾಕ್ಷನ್ಸ್ ಆಗುತ್ತೆ? ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಅಂದ್ರೆ ಏನು? ಸೊ ಈ ಎಲ್ಲ ಟೈಪ್ಸ್ ಆಫ್ ರಿಯಾಕ್ಷನ್ ನಮ್ ಡೇ ಟು ಡೇ ಲೈಫ್ ಅಲ್ಲಿ ನಾವು ನೋಡ್ತೀವಿ ಕೂಡ. ಸೊ ಕಾಂಬಿನೇಷನ್ ರಿಯಾಕ್ಷನ್ ವೆನ್ 2 or more reactants combine to form a product, single product is called as a combination reaction. So best example, calcium oxide, when it reacts with water it gives to calcium hydroxide. ಸೊ ಇದು ಬೇರೆ ಏನು ಅಲ್ಲ, ಸುಣ್ಣ ನೋಡಿದೀರಾ ಅನ್ಸುತ್ತೆ. ಸೊ ಕಲ್ ಸುಣ್ಣನ ನೀರಲ್ಲಿ ಮಿಕ್ಸ್ ಮಾಡಿದಾಗ ನಮಗೆ ತಿಳಿ ಸುಣ್ಣ ಬರುತ್ತೆ. ಸೊ ಇದು ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಸ್ ಎ ಕಾಂಬಿನೇಷನ್ ರಿಯಾಕ್ಷನ್. ಇಟ್ ಲಿಬರೇಟ್ಸ್ ಹೀಟ್ ಎನರ್ಜಿ. ಸೊ ಇದು ಚಾಪ್ಟರ್ ಅಲ್ಲಿ ಇನ್ನ 2 ಆಡ್ ಆಗ್ತವೆ, ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಯಾವ್ದಾದ್ರು ರಿಯಾಕ್ಷನ್ ಆಗುವಾಗ ಎನರ್ಜಿ ಲಿಬರೇಟ್ ಆಗ್ತಿದೆ ಅಥವಾ ಹೀಟ್ ಎನರ್ಜಿ ಲಿಬರೇಟ್ ಆಗ್ತಿದೆ ಅಂದ್ರೆ ಅದು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಡ್ಯೂರಿಂಗ್ ದ ರಿಯಾಕ್ಷನ್ ಇಫ್ ದ ಹೀಟ್ ಎನರ್ಜಿ ಈಸ್ ಲಿಬರೇಟೆಡ್, ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾವ್ದಾದ್ರು ನಿಮಗೆ ಸ್ಟೇಟ್ಮೆಂಟ್ಸ್ ಕೇಳ್ತಾರೆ ಎಕ್ಸಾಮ್ ಗಳಲ್ಲಿ, ಸೊ ಐದರ್ ದೇ ವಿಲ್ ಆಸ್ಕ್ ಬ್ಯಾಲೆನ್ಸಿಂಗ್ ಆರ್ ಟೈಪ್ಸ್ ಆಫ್ ರಿಯಾಕ್ಷನ್. ಈ ಚಾಪ್ಟರ್ ಅಲ್ಲಿ 2 ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಇರೋದೇ 2 ಕಾನ್ಸೆಪ್ಟ್. ಇಲ್ಲ ಅದ್ರ ಮೇಲೆ ಕೇಳ್ತಾರೆ, ಇಲ್ಲ ಇದ್ರ ಮೇಲೆ ಕೇಳ್ತಾರೆ, ಕೆಲವೊಂದ್ಸಲಿ 2 ಕೇಳ್ತಾರೆ. ಬ್ಯಾಲೆನ್ಸಿಂಗ್ 2 ಮಾರ್ಕ್ಸ್ ಕೇಳಿ, ಇಲ್ಲಿ 1 ಮಾರ್ಕ್ ಕೇಳ್ಬೋದು ಸ್ಟೇಟ್ಮೆಂಟ್, ಇಲ್ಲ ಬ್ಯಾಲೆನ್ಸಿಂಗ್ ಕೇಳ್ಬೋದು, ಇಲ್ಲ ಟೈಪ್ಸ್ ಆಫ್ ರಿಯಾಕ್ಷನ್ ಕೇಳ್ಬೋದು. ಸೊ ಕಾಂಬಿನೇಷನ್ ರಿಯಾಕ್ಷನ್ ನೀವು ಹೆಂಗ್ ಬರಿಬೇಕು ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಬರಿಬೇಕು. ಏನ್ ಸ್ಟೇಟ್ಮೆಂಟ್? ವೆನ್ 2 or more reactants combine to form a single product is called as a combination reaction. ಸೊ ಸ್ಟೇಟ್ಮೆಂಟ್ ಬರ್ದ್ಮೇಲೆ ನೀವು ಯಾವಾಗ್ಲೂ ಒಂದು ಈಕ್ವೇಶನ್ ನ ಬರಿಬೇಕು. ಈಕ್ವೇಶನ್ ಬರೆಯೋದ್ರಿಂದ ನಿಮಗೆ ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಎಲ್ಲ ಒಂದು ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿದ್ರು ಕೂಡ ಈಕ್ವೇಶನ್ ನೋಡಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಹೆಂಗೆ ನಿಮ್ಗೆ ಬಯಾಲಜಿಯಲ್ಲಿ ಡಯಾಗ್ರಾಮ್ಸ್ ಇಂಪಾರ್ಟೆಂಟು, ಅದೇ ತರ ಕೆಮಿಸ್ಟ್ರಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಗೆ ನೀವು ರಿಯಾಕ್ಷನ್ ಬರೆಯೋದು ಮಸ್ಟ್ ಅಂಡ್ ಶುಡ್. ಸೊ ನೆಕ್ಸ್ಟ್ ಕಮ್ಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಕಾಂಬಿನೇಷನ್ ಅಲ್ಲಿ ಏನ್ ನೋಡಿದ್ವಿ, ಇದು ಅದ್ರ ಅಪೋಸಿಟ್. ಡಿಕಂಪೋಸಿಷನ್ ಅಂತಂದ್ರೆ ಬ್ರೇಕಿಂಗ್, ಅಂದ್ರೆ when a single reactant break down to give 2 or more products is called as a decomposition reaction. So when ferrous sulfate is break down into ferric oxide, sulfur dioxide and sulfur trioxide, ಈ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ನಾವು ಹೀಟ್ ಎನರ್ಜಿನ ಸಪ್ಲೈ ಮಾಡಬೇಕು. ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ 3 ತರ ಬರ್ತವೆ. ಒಂದು ಇಲ್ಲೇ ಬರಿತೀನಿ, thermal decomposition reaction, electrolytic decomposition reaction, ಇನ್ನೊಂದು photolytic decomposition reaction. ಸೊ ಈ ಎಕ್ಸಾಂಪಲ್ ಅಥವಾ ಈ ರಿಯಾಕ್ಷನ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಗೆ ಬರುತ್ತೆ. ಸೊ ಸ್ಟೇಟ್ಮೆಂಟ್ ಏನು? ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅವರು ಸ್ಪೆಸಿಫಿಕ್ ಆಗಿ ಕೇಳ್ತಾರೆ, ಡಿಫೈನ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ when a single reactants break down to give 2 or more products. ಸೊ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಸೊ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಸ್ಟೇಟ್ಮೆಂಟ್ ಏನು? The electrolytic decomposition reaction is taken place by ಯೂಸಿಂಗ್ ಎಲೆಕ್ಟ್ರಿಸಿಟಿ. ಸೊ ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ನೋಡ್ಬೋದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಲೆವೆಲ್ಸ್ ಕಾಣಿಸ್ತಿದೆ. ಇದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. 1 ಮಾರ್ಕಿಗೆ ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಸಲ ಕೇಳಿದ್ದಾರೆ. ಡಯಾಗ್ರಾಮ್ಸ್
ಸೈನ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 13 to 16 ಮಾರ್ಕ್ಸ್ ಡಯಾಗ್ರಾಮ್ಸೇ ಬರ್ತವೆ ಮೇನ್ ಎಕ್ಸಾಮ್ಗೆ. ಸೊ ಈ ಚಾಪ್ಟರ್ ಅಲ್ಲಿ ಈ ಡಯಾಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ 1 ಮಾರ್ಕ್ಸ್ ತುಂಬಾ ಸಲ ಕೇಳಿದ್ದಾರೆ. ಡಯಾಗ್ರಾಮ್ಸ್ ಕೇಳಲಿಲ್ಲ ಅಂದ್ರೆ what is the composition of gases accumulated in the ಎಲೆಕ್ಟ್ರಾಲಿಸಿಸ್ ಡಿಕಂಪೋಸಿಷನ್ ಅಂತ ಕೇಳ್ತಾರೆ. ಅಂದ್ರೆ ಈ ಎಲೆಕ್ಟ್ರಾಲಿಸಿಸ್ ಡಿಕಂಪೋಸಿಷನ್ ಆದಾಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎಷ್ಟು ರೇಷಿಯೋದಲ್ಲಿ ಅಕ್ಯುಮುಲೇಟ್ ಆಗಿದೆ, ಇದಕ್ಕೆ 2:1. ಸೊ ಅದು ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು ಅಂದ್ರೆ ಹೈಡ್ರೋಜನ್ ಟು ಆಕ್ಸಿಜನ್ 2:1 ರೇಷಿಯೋದಲ್ಲಿ ಇರ್ತವೆ. ಸೊ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಡಯಾಗ್ರಾಮ್ ಇಂಪಾರ್ಟೆಂಟ್, ಈ ಕಂಪೋಸಿಷನ್ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ 1 ಮಾರ್ಕಿಗೆ ಇದನ್ನಾದ್ರೂ ಕೇಳ್ಬೋದು, ತುಂಬಾ ಸಲ ರಿಪೀಟ್ ಆಗಿರುವಂತ ಕ್ವಶನ್ಸ್ ಗಳು. ನೆಕ್ಸ್ಟ್ ಫೋಟೋಲಿಟಿಕ್ ರಿಯಾಕ್ಷನ್ ಅಂತಂದ್ರೆ, ಸೊ ನಿಮ್ಗೆಲ್ಲ ಗೊತ್ತು ಸಿಲ್ವರ್ ಕ್ಲೋರೈಡ್. ಸೊ ಸಿಲ್ವರ್ ಕ್ಲೋರೈಡ್ ನ ನಾನು ಏನಾದ್ರೂ ಸನ್ ಲೈಟ್ ಗೆ ಇಟ್ರೆ ಅದು ಕ್ಲೋರಿನ್ ಮತ್ತೆ ಸಿಲ್ವರ್ ಆಗಿ ಸಪರೇಟ್ ಆಗಿ ಡಿಕಂಪೋಸಿಷನ್ ಆಗುತ್ತೆ. ಅಲ್ಯೂಮಿನಿಯಂ ಕ್ಲೋರೈಡ್ ಡ್ಯೂರಿಂಗ್ ಸನ್ಲೈಟ್, Al plus Cl2. So what is photolytic reaction? So photolytic reaction when the decomposition reaction takes place in the presence of sunlight. So ಇದು ಅಲ್ಯೂಮಿನಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಮತ್ತೆ ಕ್ಲೋರೈಡ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಈ ಡಯಾಗ್ರಾಮ್ ಅಲ್ಲಿ ನೀವು ನೋಡಿರ್ಬೋದು, when the iron nail is immersed in copper sulfate solution, after some time it changes the color of the copper sulfate solution into greenish. ಸೊ ಯಾಕೆ ಅಂತ ಅಂದ್ರೆ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಸೊ ನಿಮ್ಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲಿ ಬರುತ್ತೆ ರಿಯಾಕ್ಟಿವಿಟಿ ಸೀರೀಸ್. ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಗಿಂತ ಹೈಲಿ ರಿಯಾಕ್ಟಿವ್, ಆ ರಿಯಾಕ್ಟಿವಿಟಿ ಸೀರೀಸ್ ಮೇಲೆನೆ ಈ ಎಲ್ಲಾ ರಿಯಾಕ್ಷನ್ಸ್ ಕೂಡ ಆಗೋದು. ಸೊ ವೆನ್ ಐರನ್ ನೇಲ್ಸ್ ಆರ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಇಟ್ ಚೇಂಜಸ್ ಇಂಟು ಐರನ್ ಸಲ್ಫೇಟ್ ಪ್ಲಸ್ ಫ್ರೀ ಕಾಪರ್ ಅಯಾನ್ಸ್ ಅಥವಾ ಕಾಪರ್ ಎಲಿಮೆಂಟ್ಸ್. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ತರ ಕೇಳ್ತಾರೆ, ವೆನ್ iron nails are immersed in copper sulfate solution, the color of the solution changes. Give reason. Because iron is more reactive than copper, hence it displaces copper from copper sulfate solution and forms iron sulfate solution which is green in color. So full statement na ನೀವು ಬರಿಬೇಕಾಗುತ್ತೆ. ಈ ರಿಯಾಕ್ಷನ್ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್. ರಿಯಾಕ್ಷನ್ ಅಂತೂ ಬರೀಲೇಬೇಕು. So next concept, double displacement reaction. When sodium sulfate reacts with barium chloride, it gives barium sulfate plus sodium chloride. ಸೊ ಇಲ್ಲಿ ಈ ಸೋಡಿಯಂ ಸಲ್ಫೇಟ್ ಏನಿದೆ ಇದು ಬೇರಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಇನ್ಸಾಲ್ಯುಬಲ್ ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ. ನೀವು ನೋಡ್ತಿರ್ಬೋದು ಸೋಡಿಯಂ ಮತ್ತೆ ಬೇರಿಯಂ ಎರಡು ಎಕ್ಸ್ಚೇಂಜ್ ಆಗ್ತಿದೆ. ದ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಎ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈ ರಿಯಾಕ್ಷನ್ ನಾವು ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಯಾಕೆಂದ್ರೆ ಈ ರಿಯಾಕ್ಷನ್ ನಮಗೆ ವೈಟ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗ್ತಿದೆ. ನಿಮಗೆ 2 ತರನು ಕೇಳ್ತಾರೆ, ಡಿಫೈನ್ ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂತನಾದ್ರೂ ಕೇಳ್ತಾರೆ ಅಥವಾ ಡಿಫೈನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಎರಡಕ್ಕೂ ಸೇಮ್ ಸ್ಟೇಟ್ಮೆಂಟ್ ಬೇರೆ ತರ ಬರೀಬೇಕು. ಡಬಲ್ ಡಿಸ್ಪ್ಲೇಸ್ಮೆಂಟ್ ಗೆ ಯಾವ ತರ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಎ ರಿಯಾಕ್ಷನ್ ಟು ಗಿವ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಷನ್. ಪ್ರೆಸಿಪಿಟೇಷನ್ ರಿಯಾಕ್ಷನ್ ಗೆ ಸ್ಟೇಟ್ಮೆಂಟ್, during a reaction if insoluble precipitate is formed, that reaction is called as a precipitate reaction. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಕ್ಲೀನ್ ಆಗಿ ಎಕ್ಸ್ಚೇಂಜ್ ಆಗ್ತಿದೆ ಇಲ್ಲಿ ಅಂತ. ನೆಕ್ಸ್ಟ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಸಿ ಯಾವ್ದಾದ್ರು ಒಂದು ಮೆಟಲ್ ಅಥವಾ ಒಂದು ಎಲಿಮೆಂಟ್ during a reaction, if a substance gains oxygen, that reaction is called as oxidation reaction. ಸೊ ನೀವು ಇಲ್ಲಿ ನೋಡಬಹುದು ಕಾಪರ್ ಈ ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ನ ಗೈನ್ ಮಾಡ್ತಿದೆ, ಟೇಕಿಂಗ್ ಹೀಟ್ ಎನರ್ಜಿ. ಸೊ ದಿಸ್ ಇಸ್ ಕಾಲ್ಡ್ as a oxidation reaction. ಸೇಮ್ ವೇ ಸೊ ಈ ರಿಯಾಕ್ಷನ್ ಅಲ್ಲಿ ನೀವು ನೋಡಬಹುದು the substance is losing the oxygen during a reaction. If the element or the substance is losing an oxygen, that is called as a reduction. ಸೊ ಇದು ಆಕ್ಸಿಡೇಷನ್ ಗೆ ಇದು ರಿಡಕ್ಷನ್ ಗೆ ಎರಡು ರಿಯಾಕ್ಷನ್ ಒಂದೇ ಸಲ ಆದ್ರೆ ಅದನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನೀವು ಇಲ್ಲೇ ನೋಡ್ಬೋದು ಕಾಪರ್ ಆಕ್ಸೈಡ್ ಇಟ್ ಈಸ್ ರೆಡ್ಯೂಸಿಂಗ್, ಇದು ರಿಡಕ್ಷನ್ ಆಗ್ತಿದೆ.
ಸೊ ಹೈಡ್ರೋಜನ್ ಇಸ್ ಗೈನಿಂಗ್ ಆಕ್ಸಿಜನ್, ಇಟ್ ಈಸ್ ಆಕ್ಸಿಡೈಸಿಂಗ್ ಅಥವಾ ಇದು ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತಿದೆ. ಸೊ ಈ ರಿಯಾಕ್ಷನ್ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಡ್ಯೂರಿಂಗ್ ಎ ರಿಯಾಕ್ಷನ್ ಇಫ್ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್, ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಎ ರೆಡಾಕ್ಸ್ ರಿಯಾಕ್ಷನ್. ಸೊ ದೀಸ್ ಈಕ್ವೇಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದೊಂದು ಸ್ಟೇಟ್ಮೆಂಟ್ ಬರೆದಾದ್ಮೇಲೆ ರಿಯಾಕ್ಷನ್ಸ್ ಬರಿಬೇಕು. ದಿಸ್ ಇಸ್ ಫಾರ್ ಆಕ್ಸಿಡೇಷನ್. ಸೊ ವಾಟ್ ಇಸ್ ಡೆಫಿನೇಷನ್ ಫಾರ್ ಆಕ್ಸಿಡೇಷನ್? If a compound or an element gains an oxygen during a reaction is called as oxidation. If the substance lose the oxygen during a reaction, it is called as a reduction. Suppose if the both oxidation and reduction takes place in the same reaction, then it is called as a redox reaction. ಇದು ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕಮ್ಸ್ ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಯಾವ್ದಾದ್ರು ಒಂದು ರಿಯಾಕ್ಷನ್ ಅಲ್ಲಿ ಹೀಟ್ ಎನರ್ಜಿ ಅಬ್ಸರ್ವ್ ಆಗ್ತಿದೆ ಅಂದ್ರೆ ಅದನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ಬೋದು. ಇದನ್ನ ನೀವು ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ನೋಡಿದೀರಾ. ಅಲ್ಲೆಲ್ಲ ಹೀಟ್ ಎನರ್ಜಿನ ನಾವು ಯೂಸ್ ಮಾಡ್ಕೊಂಡು, ಇಲ್ಲೂ ಕೂಡ ಹೀಟ್ ಎನರ್ಜಿನ ಯುಟಿಲೈಸ್ ಮಾಡ್ಕೋತಿದ್ದೆ. ಸೊ ಇಫ್ ದ ಎನರ್ಜಿ is utilized during a reaction, then that reaction is called as a endothermic reaction. Suppose if the heat energy is liberated during a reaction, then it is called as a exothermic reaction. The first combination reaction ಅಲ್ಲಿ ನೋಡಿದ್ವಿ ನಾವು, ಕ್ಯಾಲ್ಸಿಯಂ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್ ಎನರ್ಜಿ ಆಗಿ ಲಿಬರೇಟ್ ಆಯ್ತು. ಅದನ್ನ ನೀವು ಎಕ್ಸೋಥರ್ಮಿಕ್ ಗೆ ಬರೀಬಹುದು. ಸೊ ನೆಕ್ಸ್ಟ್ ಕಮ್ಸ್ ಕರೋಷನ್ ಅಂಡ್ ರ್ಯಾನ್ಸಿಡಿಟಿ. ಸೊ ವಾಟ್ ಈಸ್ ಕರೋಷನ್? ಸೊ ನೀವು ಐರನ್ ಆರ್ಟಿಕಲ್ಸ್ ಅಥವಾ ಸಿಲ್ವರ್ ಯಾವ್ದಾದ್ರು ಹೊಸದಾಗಿ ನೋಡಿದಾಗ ಫುಲ್ ಶೈನಿ ಸಬ್ಸ್ಟೆನ್ಸ್ ತರ ಇರುತ್ತೆ. ಹೋಗ್ತಾ ಹೋಗ್ತಾ ಅದ್ರ ಶೈನಿಂಗ್ ನೇಚರ್ ನ ಕಳ್ಕೊಳ್ಳುತ್ತೆ. ವೆನ್ ದ ಐರನ್ exposed to the atmospheric moisture and air, it tends to corrode. So this process is called as a corrosion. So ಯಾವಾಗ ನಾವು ಒಂದು ಐರನ್ ಮೆಟೀರಿಯಲ್ ನ ಅಟ್ಮಾಸ್ಫಿಯರ್ ಅಲ್ಲಿ ಹಂಗೆ ಬಿಡ್ತೀವಿ, ಅದು ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಮಾಯಿಶ್ಚರ್ ಮತ್ತೆ ಆಕ್ಸಿಜನ್ ನ ಯೂಸ್ ಮಾಡ್ಕೊಂಡು ರಿಯಾಕ್ಟ್ ಆಗುತ್ತೆ ಅದ್ರ ಜೊತೆ, ಅದು ಕರೋಡ್ ಆಗುತ್ತೆ ಅಂದ್ರೆ ಸ್ವಲ್ಪ ತುಕ್ಕು ಹಿಡಿಯುತ್ತೆ. ಅದನ್ನ ನಾವು ಕರೋಷನ್ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಪ್ರಿವೆನ್ಷನ್ ಮೆಥಡ್ ಫಾರ್ ಕರೋಷನ್? ಸೊ ಯಾವ್ದ್ಯಾವ್ದು? ಒಂದು ಪೇಂಟಿಂಗ್, ಆಯಿಲಿಂಗ್, ಗ್ರೀಸಿಂಗ್ ಅಂಡ್ ಗ್ಯಾಲ್ವನೈಸೇಷನ್. ಅಂದ್ರೆ ಈ ಕರೋಷನ್ ನ ಏನ್ ತುಕ್ಕಿಡ್ದಿರೋದನ್ನ ಹೋಗಿಸ್ಬೇಕು ಅಂದ್ರೆ ಈ ಮೆಥಡ್ ನ ನಾವು ಫಾಲೋ ಮಾಡ್ತೀವಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ಕರೋಷನ್? ಮೆನ್ಷನ್ ದ ಪ್ರಿವೆಂಟಿವ್ ಮೆಜರ್ಸ್ ಫಾರ್ ಕರೋಷನ್ ಅಂತ ಕೇಳ್ತಾರೆ. When metal is exposed to the atmospheric moisture and air, it tends to corrode. So this process is called as corrosion. So prevention methods ilide painting, oiling, greasing, galvanization. So last topic rancidity. So what do you mean by rancidity? Whenever the fat and oil containing food is exposed to the moisture, air and atmosphere, its taste and smell changes. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ ರ್ಯಾನ್ಸಿಡಿಟಿ. ನಾವು ಮನೇಲಿ ಉಪ್ಪಿನಕಾಯಿ ಎಲ್ಲ ತುಂಬಾ ದಿವಸ ಇಟ್ಟಾಗ ಅದ್ರ ಸ್ಮೆಲ್ ಮತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅದು ಆಕ್ಸಿಡೈಸ್ ಆಗುತ್ತೆ. ಆಕ್ಸಿಡೈಸ್ ಆದಾಗ ಅದ್ರ ಸ್ಮೆಲ್ ಮತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ. ಲೇಸ್ ಪ್ಯಾಕೆಟ್ಸ್ ಅಲ್ಲೆಲ್ಲ ನೈಟ್ರೋಜನ್ ನ ಫ್ಲೆಶ್ ಮಾಡಿ ಕೊಡ್ತಾರೆ. ಯಾಕೆ ಅಂತ ಅಂದ್ರೆ ಅದ್ರಲ್ಲಿ ಇರುವಂತ ಚಿಪ್ಸ್ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ರ್ಯಾನ್ಸಿಡಿಟಿ ಆಗ್ಬಾರ್ದು ಅಂತ. ವೈ ಚಿಪ್ಸ್ ಪ್ಯಾಕೆಟ್ಸ್ ಆರ್ ಫ್ಲೆಶ್ಡ್ ವಿತ್ ನೈಟ್ರೋಜನ್ ಗ್ಯಾಸ್? ಬಿಕಾಸ್ ನೈಟ್ರೋಜನ್ ಆ ಚಿಪ್ಸ್ ಪ್ಯಾಕೆಟ್ ಆಕ್ಸಿಡೈಸ್ ಆಗೋದನ್ನ ಅವಾಯ್ಡ್ ಮಾಡೋದು, ಅದಕ್ಕೆ ನೈಟ್ರೋಜನ್ ಗ್ಯಾಸ್ ನ ಚಿಪ್ಸ್ ಪ್ಯಾಕೆಟ್ ಜೊತೆ ಫ್ಲೆಶ್ ಮಾಡಿರ್ತಾರೆ. ಇದು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ನಿಮ್ಗೆ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.